ಕಾಫ್ ಸಿರಪ್ ಬಗ್ಗೆ ಬಹಳಷ್ಟು ಆತಂಕ ಇದೆ ಸರ್. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ಸಾರ್ವಜನಿಕರಿಗೆ? ಇವಾಗ ಸ್- ಯಾವುದೇ ಅದರಲ್ಲೂ ಈ ಕಾಫ್ ಸಿರಪ್ ಏನಿದೆ, ಈಗ ಕೆಲವೆಲ್ಲ ವರದಿ ಆಗಿದೆ ಒಂದು ಕೆಲವು ಕಡೆ ಮಕ್ಕಳು ಸತ್ತಿದ್ದಾರೆ ಕಾಫ್ ಸಿರಪ್ ತೆಗೆದುಕೊಂಡು ಅಂತ. ಅಂದ್ರೆ ಈ ಕಾಫ್ ಸಿರಪ್ ಅಲ್ಲಿ ಏನು ಒಂದು ಅಂಶ ಇದೆ, ಡೈ ಎಥಿಲಿನ್ ಗ್ಲೈಕಾಲ್ ಅಂತಿದೆ. ಸೊ ಅದರಿಂದ ಇದಾಗಿದೆ ಅಂತ ಒಂದು ವರದಿ ಇದೆ. ಬಟ್ ಬಹಳ ಮುಖ್ಯವಾದದ್ದು, ಯಾವುದೇ ಔಷಧಿ ಆಗ್ಬೋದು, ಡೋಸ್ ಜಾಸ್ತಿ ಆದ್ರೆ ಅದು ವಿಷ ಆಗುತ್ತೆ. ಔಷಧಿಯು ಕೂಡ ವಿಷ ಆಗುತ್ತೆ ಹೈ ಡೋಸಸ್ ಅಲ್ಲಿ. ನಂತರ ನಾವು ಚಿಕ್ಕ ಮಕ್ಕಳಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ತಜ್ಞ ವೈದ್ಯರ ಇದು ಎಕ್ಸ್ಪರ್ಟ್ ಅಡ್ವೈಸ್ ತಗೋಬೇಕಾಗುತ್ತೆ. ಅವ್ರ ಸಲಹೆ ಮೇಲೆ ಕೊಡ್ಬೇಕು. ಆಮೇಲೆ ಡೋಸ್ ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಕಾಫ್ ಸಿರಪ್ ಅಲ್ಲಿ 3-4 ಇರುತ್ತೆ. ಒಂದು ಆಲ್ಕೋಹಾಲ್ ಕಂಟೆಂಟ್ ಕೆಲವು ಇರುತ್ತೆ. ಅದೇ ಈ ಡೈಎಥಿಲಿನ್ ಗ್ಲೈಕಾಲ್ ಅಂದ್ರೆ ಅದು ಆಲ್ಕೋಹಾಲ್ ಕಂಟೆಂಟೇನೆ. ಇನ್ ಕೆಲವು ಉಸಿರಾಟವನ್ನ ಡಿಪ್ರೆಸ್ ಮಾಡತಕ್ಕಂತ ಕೋಡಿನ್ ಎಲ್ಲ ಇರುತ್ತೆ. ಇನ್ ಕೆಲವು ಬ್ರಾಂಕೋಡೈಲೇಟರ್ ಅಂತ ಇರುತ್ತೆ. ಅದರಿಂದ ಈ ರೀತಿ ಆಗಿರೋದ್ರಿಂದ ಅದರಲ್ಲೂ 2 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಕಾಫ್ ಸಿರಪ್ ಕೊಡಬೇಕಾದ್ರೆ ಬಹಳ ಹುಷಾರಾಗಿ ಕೊಡಬೇಕು. ಅದು ತಜ್ಞ ವೈದ್ಯರ ಇದು ಪ್ರಿಸ್ಕ್ರಿಪ್ಷನ್ ಮೇಲೆ ಕೊಡಬೇಕಾಗುತ್ತೆ. ಪ್ರಿಸ್ಕ್ರಿಪ್ಷನ್ ಇಲ್ದೇನೆ ಯಾವುದೇ ಕಾಫ್ ಸಿರಪ್ ಮಕ್ಳಿಗೆ ಕೊಡಬಾರ್ದು. ಅದಕ್ಕೋಸ್ಕರ ಪುನಃ ಹೇಳ್ತೇನೆ, ಆ ಡೋಸ್ ಮುಖ್ಯ. ಅದರಿಂದ ಈ ಸಂದರ್ಭದಲ್ಲಿ ಏನಾಗಿದೆ, ಈ ಕೋಲ್ಡ್ ರಿಫ್ ಅಂತ ಒಂದು ಕಾಫ್ ಸಿರಪ್ ಈಗ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ಅದನ್ನ ಕಂಪ್ಲೀಟ್ ಈಗ ಆ ಬ್ಯಾಚ್ ನ ವಿಡ್ರಾ ಮಾಡಬೇಕಾಗುತ್ತೆ. ಇದನ್ನ ಟಾಕ್ಸಿಕಾಲಜಿ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಟಾಕ್ಸಿಕಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದನ್ನ ಪರೀಕ್ಷೆ ಮಾಡಿ ಯಾವ್ದಾದ್ರು ಒಂದು ಕಂಟೆಂಟ್ ಜಾಸ್ತಿ ಇದೆಯಾ, ಅಂದ್ರೆ ಅದು ಪ್ರಪೋರ್ಷನೇಟ್ ಆಗಿದೆಯಾ, ಅದನ್ನ ನಾವು ಪತ್ತೆ ಹಚ್ಚಬೇಕಾಗಿದೆ. ಸರ್, ಈಗ ಮತ್ತೆ ಸರ್ ರಾಜ್ಯದಲ್ಲಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ಸರ್. ಬೀದಿ ನಾಯಿಗಳ ಮಕ್ಕಳುಗಳ ಮೇಲೆ ಎಲ್ಲ ದಾಳಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಏನ್ ಸಲಹೆ? ಇಲ್ಲ, ಈಗ ಏನಾಗಿದೆ, ಈಗ ಡಬಲ್ ಬೆಂಚ್ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನ ಕೊಟ್ರು. ಬೀದಿ ನಾಯಿಗಳನ್ನ ನೀವು ಪ್ರತ್ಯೇಕವಾಗಿ ಒಂದು ಕಡೆ ಅದನ್ನಿಟ್ಟು ಮಾನವೀಯತೆಯಿಂದ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ಬಟ್ ಬೀದಿ ನಾಯಿಗಳನ್ನ ನೀವು ಅದಕ್ಕೆ ಶೆಲ್ಟರ್ ಮಾಡಿ ಒಂದು ಸಪರೇಟ್ ಪ್ರತ್ಯೇಕ ಸ್ಥಳ ಮಾಡಿ ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿತ್ತು ಡಬಲ್ ಬೆಂಚ್. ಕರೆಕ್ಟ್ ಆಗಿತ್ತು ಅದು. ಆದ್ರೆ 3 ಸದಸ್ಯರ ಸುಪ್ರೀಂ ಕೋರ್ಟ್ ಪೀಠ ಏನ್ ಹೇಳ್ತು ಅದನ್ನ ರಿವರ್ಸ್ ಮಾಡ್ತು. ಇದ್ರ ಮಧ್ಯೆ ಏನಾಯ್ತು ಅಂದ್ರೆ, ಈ ಮನೆ ಸಾಕು ನಾಯಿಗಳ ಜನ ಇದಾರಲ್ಲ, ಸೆಲೆಬ್ರಿಟೀಸ್ ಅಂತ ಹೇಳ್ತೀವಲ್ಲ, ಅವರು ಒಂದು ಅಭಿಯಾನ ಮಾಡಿದ್ರು. ಇಲ್ಲ ಮಾನವೀಯತೆ ಇರಬೇಕು, ನಾವು ಅಂದ್ರೆ ಪ್ರಾಣಿಗಳ ಬಗ್ಗೆ ಹೆಚ್ಚು ದಯೆ ಇರಬೇಕು, ಕರುಣೆ ಇರಬೇಕು. ಡೆಫಿನೆಟ್ ಆಗಿ ಪ್ರಾಣಿಗಳ ಬಗ್ಗೆ ದಯೆ ಇರಬೇಕು, ಕರುಣೆ ಇರಬೇಕು, ಒಪ್ಕೊಳ್ಳೋಣ. ಆದ್ರೆ ಈಗ ಅದು ಏನಾಗಿದೆ, ಒಂದು ABC ರೂಲ್ ಅಂತಿದೆ, ಅನಿಮಲ್ ಬರ್ತ್ ಕಂಟ್ರೋಲ್ ರೂಲ್ ಅಂತಿದೆ. ಈ ಅನಿಮಲ್ ಬರ್ತ್ ಕಂಟ್ರೋಲ್ದು ಇದ್ರದ್ದು ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಬೀದಿ ನಾಯಿಯನ್ನ ನೀವು ವ್ಯಾಕ್ಸಿನೇಷನ್ ಮಾಡಬೇಕು ಅಥವಾ ಸ್ಟರ್ಲೈಸೇಷನ್ ಮಾಡಬೇಕು. ಆದ್ರೆ ಅದನ್ನ ನೀವು ಮಾಡಿದ್ಮೇಲೆ ಎಲ್ಲಿಂದ ಕರ್ಕೊಂಡ್ ಅಲ್ಲಿಗೆ ಬಿಡಬೇಕು ಅಂತ. ಸೊ ಇದರಿಂದ ಇವತ್ತು ಬಹಳ ಒಂದು ದುಃಖದ ವಿಚಾರ. ಇವತ್ತು ಹಲವಾರು ಬೀದಿ ನಾಯಿಗಳು ಮಕ್ಕಳನ್ನ ಕಿತ್ತು ತಿಂದು ಸಾವನ್ನಪ್ಪಿದ್ದಾರೆ ಮಕ್ಕಳುಗಳು. ಕೆಲವು ವಯಸ್ಸಾದವ್ರನ್ನ ಮೇಲೆ ಕೂಡ ದಾಳಿ ಮಾಡಿ ಅವರ ಪ್ರಾಣಹಾನಿ ಆಗಿದೆ. ಅದರಿಂದ ಈ ಸಂದರ್ಭದಲ್ಲಿ, ಯಾಕೆಂದ್ರೆ ಭಾರತ ದೇಶದಲ್ಲಿ 1.5 ಕೋಟಿ ಬೀದಿ ನಾಯಿಗಳಿದೆ. 1.5 ಕೋಟಿ ಬೀದಿ ನಾಯಿಗಳಿದೆ, 20 ಲಕ್ಷ ಸಾಕು ನಾಯಿಗಳಿದೆ. ಅವತ್ತು ಸುಪ್ರೀಂ ಕೋರ್ಟ್ ಹಿಂದೆ ಡಬಲ್ ಬೆಂಚ್ ಕೊಟ್ಟಂತ ತೀರ್ಮಾನ ಬೀದಿ ನಾಯಿಗೆ ಮಾತ್ರ ಅದು ಅನ್ವಯಿಸುವಂತ ಡಿಸಿಷನ್ ಹೊರತು ಸಾಕು ನಾಯಿಗಳಲ್ಲ. ಬಟ್ ಗಲಾಟೆ ಮಾಡಿದರು ಸಾಕು ನಾಯಿಯ ಮಾಲೀಕರು. ಈ ಸಾಕು ನಾಯಿಯ ಮಾಲೀಕರು ಅಥವಾ ಸೆಲೆಬ್ರಿಟೀಸ್ ಏನಿದ್ದಾರೆ, ಅವ್ರು ಬೀದಿಲಿ ನಡೆಯಲ್ಲ, ಆರಾಮಾಗಿ ಕಾರಲ್ಲಿ ಹೋಗ್ತಾರೆ, ಕಾರಲ್ಲಿ ಬರ್ತಾರೆ. ಇಲ್ಲಿ ಬೀದಿಲಿ ನಾಯಿ ಕಚ್ಚಿಸ್ಕೊಳ್ಳೋರು ಸಾಮಾನ್ಯ ಜನರು. ಇವತ್ತು ಭಾರತ ದೇಶದಲ್ಲಿ 90 ಲಕ್ಷ ನಾಯಿ ಕಚ್ಚುವ ಪ್ರಸಂಗಗಳಾಗಿದೆ. 90 ಲಕ್ಷ. ಅದರಿಂದ ಈ ಸಂದರ್ಭದಲ್ಲಿ ಈಗ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿರೋದ್ರಿಂದ, ಅಂದ್ರೆ ಹಿಂದೆ ಯಾವ ರೀತಿ ಕಾನೂನಿತ್ತು ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿರೋದ್ರಿಂದ, ಇದಕ್ಕೆ ಒಂದು ಪಾರ್ಲಿಮೆಂಟ್ ಅಲ್ಲಿ ಒಂದು ಬಿಲ್ ತರ ವಿಧೇಯಕ ಬರಬೇಕಾಗಿದೆ. ಅಂದ್ರೆ ಏನು, ಬೀದಿ ನಾಯಿಗಳನ್ನ ನೀವು ಪ್ರತ್ಯೇಕ ಮಾಡಬೇಕು, ಅದನ್ನು ಚೆನ್ನಾಗಿ ನೋಡ್ಕೋಬೇಕು, ಎಲ್ಲ ಊಟ ಎಲ್ಲ ಕೊಟ್ಟು ಚೆನ್ನಾಗಿ ನೋಡ್ಕೋಬೇಕು.
ಆದ್ರೆ ಆ ಇದು ಅಲ್ಲೇ ಬಿಡಬಾರ್ದು. ಅದರಿಂದ ಇವತ್ತು ಇಲ್ಲ ನಾವು ಪತ್ರ ಅಲ್ಲ, ಈ ವಿಚಾರವಾಗಿ ನಾನು ಆಲ್ರೆಡಿ ನಮ್ಮ ಲೋಕಸಭಾ ಸ್ಪೀಕರ್ ಜೊತೆ ಮಾತಾಡಿದ್ದೀನಿ. ನಾನು ಈ ವಿಚಾರವಾಗಿ ಲೋಕಸಭಾ ಸ್ಪೀಕರ್ ಆದ OM ಬಿರ್ಲಾ ಅವ್ರ ಜೊತೆ ಮಾತಾಡಿದ್ದೀನಿ. ಅವಕಾಶ ಸಿಕ್ಕಿದ್ರೆ ಇದನ್ನ ಪಾರ್ಲಿಮೆಂಟ್ ಅಲ್ಲಿ ಕೂಡ ಮಾತಾಡ್ತೇನೆ. ಇದಕ್ಕೆ ಒಂದು ಹೊಸ ವಿಧೇಯಕ ಬಿಲ್ಲೇ ತರಬೇಕಾಗಿದೆ. ಏನ್ ಹೇಳಿ, ಇದನ್ನ ಬಿಲ್ ತಂದು ಅಂದ್ರೆ ಏನಾಗಿದೆ, ಎಷ್ಟು ಸುಮಾರು 10ರಿಂದ 15,000 ಜನ ಸಾಯ್ತಾ ಇದ್ದಾರೆ ರೇಬೀಸ್ ಬಂದು. ಇವತ್ತು ನಾಯಿ ಕಚ್ಚಿದ ಮೇಲೆ ರೇಬೀಸ್ ಅಂತ ಬಂದ್ರೆ 99% ಉಳಿಯಲ್ಲ ಅವರು. ಸೊ ಅದರಿಂದ ನಾವು ನಾಯಿಗಳನ್ನು ಚೆನ್ನಾಗಿ ನೋಡ್ಕೋಬೇಕು. ಅದೇ ರೀತಿ ಇದರಿಂದ ಜನಸಾಮಾನ್ಯರಿಗೆ ಆಗುವ ತೊಂದರೆಯನ್ನು ನಾವು ಪ್ರಿವೆಂಟ್ ಮಾಡ್ಬೇಕು. ಈಗಾಗಲೇ ಹೇಳಿದ್ದೀನಿ, ಬೀದಿ ನಾಯಿಗಳ ಸಂಖ್ಯೆ 1.5 ಕೋಟಿ ಇದೆ ದೇಶದಲ್ಲಿ. 90 ಲಕ್ಷ ನಾಯಿ ಕಚ್ಚುವ ಪ್ರಸಂಗಗಳು ಪ್ರತಿ ವರ್ಷ ಆಗ್ತಾ ಇದೆ. ಪ್ರತಿ ವರ್ಷ 10ರಿಂದ 15,000 ಜನ ಇದರಿಂದ ಸಾಯ್ತಾ ಇದ್ದಾರೆ. ಒಬ್ಬ ಮನುಷ್ಯ ಇನ್ನೊಬ್ಬನ ಮನುಷ್ಯನ್ ಸಾಯಿಸಿದ್ರೆ ಜೈಲು. ಅದೇ ಒಂದು ನಾಯಿ ಒಬ್ಬ ಮನುಷ್ಯನ್ ಸಾಯಿಸಿದ್ರೆ ಏನು?